ಬೇಸಿಗೆಗೂ ಮುನ್ನ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿಯುತ್ತಿದ್ದು ಕುಡಿಯುವ ನೀರಿಗಾಗಿ ಜನ ತತ್ತರಿಸುತ್ತಿದ್ದಾರೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಂತೂ ನೀರಿಲ್ಲದೆ ಜನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಯಲ್ಲೂ ಜಲಮಂಡಳಿ ಜನರಿಗೆ ಅಲ್ಪ ಸ್ವಲ್ಪ ನೀರು ಪೂರೈಕೆ ಮಾಡುತ್ತಿದೆ. ಆದರೆ ಈ ವೇಳೆ ಜಲಮಂಡಳಿಯ ಕಣ್ತಪ್ಪಿಸಿ ಅನೇಕರು ನೀರು ಕದೀತಾ ಇದ್ದಾರೆ. ಇದರಿಂದ ಬೇಸತ್ತಿರೋ ಜಲಮಂಡಳಿ ನೀರುಗಳ್ಳರ ವಿರುದ್ಧ ಸಮರ ಸಾರಿದೆ. ಬೇಸಿಗೆಗೂ ಮುನ್ನ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿದಿದ್ದು ಕುಡಿಯುವ ನೀರಿಗಾಗಿ ಜನ ತತ್ತರಿಸುತ್ತಿದ್ದಾರೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಂತೂ ನೀರಿಲ್ಲದೆ ಜನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಯಲ್ಲೂ ಜಲಮಂಡಳಿ ಜನರಿಗೆ ಅಲ್ಪ ಸ್ವಲ್ಪ ನೀರು ಪೂರೈಕೆ ಮಾಡುತ್ತಿದೆ. ಆದರೆ ಈ ವೇಳೆ ಜಲಮಂಡಳಿಯ ಕಣ್ತಪ್ಪಿಸಿ ಅನೇಕರು ನೀರು ಕದೀತಿದ್ದಾರೆ. ಇದರಿಂದ ಬೇಸತ್ತಿರೋ ಜಲಮಂಡಳಿ ನೀರುಗಳ್ಳರ ವಿರುದ್ಧ ಸಮರ ಸಾರಿದೆ. ನೀರುಗಳ್ಳರ ವಿರುದ್ಧ ಜಲಮಂಡಳಿ ವಾರ್. 17 ನಿವಾಸಿಗಳ ವಿರುದ್ಧ ಬಿತ್ತು ಕ್ರಿಮಿನಲ್ ಕೇಸ್. ನೀರುಗಳ್ಳರಿಗೆ ಸರಿಯಾಗಿ ನೀರು ಕುಡಿಸಲು ಮುಂದಾಗಿರುವ ಆಡಳಿತಾಧಿಕಾರಿ ಕೃಷ್ಣೇಗೌಡ ತಾಯಣ್ಣನ್ ಅವರ ನೇತೃತ್ವದ ವಿಶೇಷ ತಂಡ ಅಕ್ರಮವಾಗಿ ನೀರು ಪಡೆದಿದ್ದವರಿಗೆ ಶಾಕ್ ನೀಡಿದೆ. ನೀರುಗಳ್ಳರ ಮನೆಗೆ ದಿಢೀರ್ ಭೇಟಿ ನೀಡಿದ 17 ನಿವಾಸಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿದೆ. ಅಲ್ಲದೆ ಸಿಕ್ಕಿಬಿದ್ದ ನೀರುಗಳ್ಳರಿಗೆ 6 ತಿಂಗಳು ಜೈಲು ಹಾಗೂ ದಂಡ ಹಾಕಲಾಗಿದೆ. ಸೆಕ್ಷನ್ 108A ಅಂತ ನಾವು 2012ರಲ್ಲಿ ಒಂದು ಹೊಸ ಕಾನೂನು ಅಳವಡಿಸಿ ಇದಕ್ಕೆ ತಪ್ಪಿತಸ್ಥರಿಗೆ ದಂಡ ಮತ್ತು ಜೈಲು ವಾಸ 2 ಶಿಕ್ಷೆ ಇದೆ. ಅದು ಅಳವಡಿಸಬೇಕಾದ್ರೆ ಕಾನೂನು ಪ್ರಕಾರ ಫಸ್ಟ್ ಅದನ್ನು ಪತ್ತೆ ಹಚ್ಚಿ ಹಾಜರು ಮಾಡಿ ಮಾಡಬೇಕಾಗುತ್ತೆ. ಈ ತಂಡದವರು ಅದನ್ನು ಆ ಕಾರ್ಯನ ಮಾಡ್ತಾ ಇದ್ದಾರೆ. ಇನ್ನು ಹೀಗೆ ಅನಧಿಕೃತ ನೀರಿನ ಸಂಪರ್ಕದಿಂದ ಜಲಮಂಡಳಿಯ ಬೊಕ್ಕಸಕ್ಕೆ ಭಾರಿ ಹೊಡೆತ ಬೀಳುತ್ತಿದೆ. ನಗರದಲ್ಲಿ 9 ಲಕ್ಷಕ್ಕೂ ಹೆಚ್ಚು ನೀರಿನ ಸಂಪರ್ಕಗಳಿದ್ದು ಇದರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಸಂಪರ್ಕಗಳಿವೆ. ಹೀಗಾಗಿ ಇಂತಹ ಚಟುವಟಿಕೆಗಳ ನಿಯಂತ್ರಣಕ್ಕೆ ವಿಚಕ್ಷಣಾ ಮತ್ತು ಜಾಗೃತಿ ದಳ ಸ್ಥಾಪನೆ ಮಾಡಲಾಗಿದೆ. ಅಲ್ಲದೆ ನೀರುಗಳ್ಳರ ವಿರುದ್ಧ ಉಪವಿಭಾಗಗಳಲ್ಲಿ ವಕೀಲರೊಬ್ಬರನ್ನ ನೇಮಿಸಿ ಕಾನೂನು ಹೋರಾಟ ನಡೆಸಲು ಜಲಮಂಡಳಿ ಮುಂದಾಗಿದೆ. ಇದಕ್ಕೆ ಸಾರ್ವಜನಿಕ ವಲಯದಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜನ ಮಾಡಬಾರ್ದು, ತಗೊಬಾರ್ದು. ಯಾಕಂದ್ರೆ ಇಲ್ಲಿಗೆಲ್ಲ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಒಂದು ಜೈಲು ಶಿಕ್ಷೆ ಅನುಭವಿಸ್ತೀನಿ ಅಂತ ಅದು ಖಚಿತ ಮಾಹಿತಿ ಕೊಟ್ಟಿದ್ದಾರೆ. ಮಾಡೇ ಮಾಡ್ತೀನಿ ಅಂತ. ಅಥವಾ ಜನ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಅದಕ್ಕೆ ಮಾಡಬಾರ್ದು ಅಂತ ನಮ್ಮ ಇಚ್ಛೆ ಸರ್. ನಾವಂತೂ ಯಾವಾಗ ನಮ್ಮ ಏರಿಯಾದಲ್ಲಿ ಯಾವುದೋ ಆ ಥರ ರಿಮಾರ್ಕ್ಸ್ ಇಲ್ಲ. ನಾವು ಕಂಡ ರೀತಿ ಜನ ಮಾಡ್ತಾ ಇರೋಂತೆ ಹಿಂದೆ ರೋಡ್ ಮುಂದೆ ರೋಡ್ ಗೊತ್ತಾಗ್ತಾ ಇದೆ. ಒಟ್ಟಾರೆ ನೀರಿನ ಸಮಸ್ಯೆಯನ್ನ ಮನಗಂಡ ಜಲಮಂಡಳಿ ಉತ್ತಮ ಹೆಜ್ಜೆ ಇಟ್ಟಿದೆ. ಜೊತೆಗೆ ಜಲಮಂಡಳಿಯ ಈ ಕಾರ್ಯಾಚರಣೆಯಿಂದ ನೀರುಗಳ್ಳರ ಸಂಖ್ಯೆಯೂ ಕಡಿಮೆಯಾಗಲಿದೆ. ಅಲ್ಲದೆ ನೀರಿನ ಸಮಸ್ಯೆ ನೀಗಿಸುವಲ್ಲಿ ಜಲಮಂಡಳಿ ಈ ಸಮರ ಸಹಾಯಕ್ಕೆ ಬರಲಿದೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು.